ஒரு நோட் புக்ல என்ன போட சொன்னா சைன் 2 மணி நேரம் சும்மா நிக்க வச்சு விட்டு போச்சு முட்டி செத்து போச்சு போக சொன்னா என்ன சரி போடா வேணா தப்பு நான் தான் பண்ண ஒத்துக்குன பின்ன வண்டி ஏத்த முன்ன 2 மணிக்குள்ள ஸ்டுடியோ வந்துட்டு பிராக்டிஸ் பண்ணலாம் சொன்ன ஃப்ரெண்ட் கிட்ட எக்ஸ்பிளைன் பண்ண போலீஸ் என்ன புடிச்சிட்டான் 2 மணி நேரம் நிக்க வச்சு ஃபைனை போட்டு என்ன அவன் அறுத்துட்டான் அதனால லேட் ஆச்சு ப்ரோ ஓடி வந்ததால் வாங்குது மூச்சு ப்ரோ பாடியில ஸ்கிராட்ச் ப்ரோ ஹெல்மெட் போடலன்னு கொடுத்த ரெசிபி இதுதான் என்னோட சாட்சி ப்ரோ ಹಾಯ್ ಗೈಸ್ ನಾನು ಮತ್ತು ನನ್ನ ಫ್ರೆಂಡ್ ಇವತ್ತು ಬಂದಿದ್ದೇವೆ ಎಲ್ಲಿಗಾಯ್ತು ಎಲ್ಲಿ ಬಂದಿದ್ದೇವೆ ಪಡಿಬಿದ್ರೆ ಸೊ ಪಡಿಬಿದ್ರೆಗೆ ಕೋಸ್ಟಲ್ ಕಾರ್ನಿವಲ್ ಆಗ್ತಾ ಉಂಟು ಅದನ್ನು ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೇವೆ ಸೊ ಹೋಗುವ ಬನ್ನಿ ಹಿಂದೆ ನೋಡ್ಬೋದು ಕೋಸ್ಟಲ್ ಕಾರ್ನಿವಲ್ ಆಗ್ತಾ ಉಂಟು ಹೋಗುವ ಎಂತೆಲ್ಲ ಉಂಟು ಅಂತ ನೋಡುವ ಎಕ್ಸ್ಪ್ಲೋರ್ ಮಾಡುವ ಎಂಜಾಯ್ ಮಾಡುವ ಬನ್ನಿ ಫ್ರೆಂಡ್ಸ್ ಜೆಸ್ಸೆ ಪಡಿಬಿದ್ರಿ 50th ಇಯರ್ ಸೆಲೆಬ್ರೇಷನ್ ಮಲ್ತೊಂದುಂಡು 50th ಇಯರ್ ಸೆಲೆಬ್ರೇಷನ್ ಮಲ್ಪಟ್ಟು ಬಂದನ ಐಕೊಂಜಿ ಕಾರ್ಯರೂಪ ಚಾಲನೆ ಮಲ್ತ ಮೂಜಿ ದಿನದ ಒಂಜಿ ಕೋಸ್ಟಲ್ ಕಾರ್ನಿವಲ್ ಪಂಡು ಮೂಜಿ ದಿನದ ಕಾರ್ಯಕ್ರಮ ಕೋಡ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಕೋಡ ಬಯ್ಯಡ್ ಫುಡ್ ಕೋರ್ಟ್ ಚಾಲ ಆದಿತ್ತು ಇನ್ನು ಕಾಂಡ ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಬ್ಲೂ ಫ್ಲಾಗ್ ಬೀಚ್ ನಡೀತದೆ 2 ಮೂಜಿಕೆ 5 10 ಕಿಲೋಮೀಟರ್ದ ಬ್ಲೂ ಫ್ಲಾಗ್ ಬೀಚ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆದಿತ್ತು ಐಕಲ ಸುಮಾರು 4,000 ಜನ ಭಾಗವಹಿಸಾದಿದ್ದಾರೆ ಇನ್ನು 5 ಪಕ್ಕ ಮೂಲು ಬೀಚ್ ಸ್ಯಾಂಡ್ ಆರ್ಟ್ ಉಪ್ಪಡು ಟಗಫಾರ್ ಉಪ್ಪಡು ಕಬಡ್ಡಿ ಪ್ಲೇ ಉಪ್ಪಡು ಅವು ಪೂರ ಇನ್ನು ಕಾಂಡೇಟ್ ದಿಂಚಿಪುರ ನಡತಿನಂಚಿನ ಬಯ್ಯಡು ಸಭಾ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ಆಡು ಅಂಚನೆ ಇತ್ತ ಬ್ಯಾಂಡ್ ಉಪ್ಪಡು ಕಾರ್ಯಕ್ರಮ ಒಂದುಂಡು ಇನ್ನು ಸುಮಾರು 7,000 ಜನ ಬರೋದು ಬೈದರು ಬಂದು ಇಂಕ ಅಂದಾಜು ಗೊತ್ತಾಪಜ್ಜಿ ಒಂದು 5 ಫುಡ್ ಸ್ಟಾಲ್ ಇನ್ನು ಸಕ್ರಿಯವಾದ ಭಾಗವಹಿಸೋದು ಪ್ರಾಯಶಃ ಒಂದು ಕೋಸ್ಟಲ್ ಬೆಲ್ಟೆಡ್ ಇಂಚ ನಮ್ಮ ಉಡುಪಿ ಇಂಚಿದ ಬೆಲ್ಟೆಡ್ ಒಂದು ಹೊಸತ್ತು ಇಂಚ ಕಾಪುಡುಪುರ ಅದುಪ್ಪು ಬಟ್ ಈ ಸೈಡ್ ಬೆಲ್ಟೆಡ್ ಇಂಚ ಫಸ್ಟ್ ಟೈಮ್ ಸೊ ಇಟ್ ವಾಸ್ ಟೋಟಲಿ ಎಂಜಾಯ್ಮೆಂಟ್ ಜೋಕಲೆ ಗೊಬ್ಬರ ಅಮ್ಯೂಸ್ಮೆಂಟ್ ಪಾರ್ಕ್ ಉಂಡು ಇನ್ನು ಜೋಕಲೆಗಳ ಗೊಬ್ಬರ ನಂಚಿನ ಅಂಚನೆ ಫುಡ್ ಝೋನ್ ಉಂಡು ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಬ್ಯಾಂಡ್ ಉಂಡು ಎಲ್ಲ ಪರ್ಟಿಕ್ಯುಲರ್ ಎಲ್ಲ ಮೋನಾಳುವರ್ನ ಸಾಂಸ್ಕೃತಿಕ ವೈಭವ ಸುಮಾರು ಒಂದು 400 ಜನ ಅರ್ನ ಒಂದು ಇನ್ಸ್ಟಿಟ್ಯೂಷನ್ ಜೋಕಲ್ನ ಪರ್ಫಾರ್ಮೆನ್ಸ್ ಐತೊಟ್ಟಿಗೆ ಇನ್ನು ಮ್ಯಾಂಗ್ಳೂರ್ದ ಓವರ್ ಫಿಷನ್ ದಗಲು ಬ್ಯಾಂಡ್ ದಗಲ್ನ ಪರ್ಫಾರ್ಮೆನ್ಸ್ ಉಂಡು ಎಂಜಾಯ್ ಮಲ್ಪು ನಂಚಿನ ಟೈಮ್ ಆಲ್ ದ ಬೆಸ್ಟ್ ಕಾಪು ಜೇಸಿದ ಹುಡುಗಿರುತ್ತೆ ಆಲ್ ದ ಬೆಸ್ಟ್ ಸೊ ಇವೆಂಟ್ ಎಂತ ನಾವು ಕೇಳಿ ಆಯಿತು ಎಂತೆಂತ ಆಗ್ತಾ ಉಂಟು ಅಂತ ನೋಡುವ ಬನ್ನಿ ಓಕೆ ಕ್ಯಾಮರಾ ಓಕೆ ಹೋಗುವ ಬನ್ನಿ ಇಲ್ಲಿ ಸ್ಟ್ಯಾಂಡ್ ಆರ್ಟ್ ಉಂಟು ಅದನ್ನು ನೋಡ್ಕೊಂಡ್ವ ಮತ್ತೆ ಆಚೆ ಹೋಗುವ ಸ್ಟ್ಯಾಂಡ್ ಆರ್ಟ್ ಕಾಂಪಿಟೇಷನ್ ಆಗಿತ್ತು ಆ ಕಾಂಪಿಟೇಷನಲ್ಲಿ ಡಿಫ್ರೆಂಟ್ ಜನರು ಬೇರೆ ಬೇರೆ ಕಡೆಯಿಂದ ಬಂದು ಭಾಗವಹಿಸಿದರು ಅವರು ಮಾಡಿದ ಈ ಸ್ಟ್ಯಾಂಡ್ ಆರ್ಟ್ಗಳು ಸೊ ನಾವಿಲ್ಲಿ ಮೇಯ್ನಾಗಿ ಬಂದಿರುವಂಥದ್ದು ಇಲ್ಲಿಯ ಫುಡ್ ಫೆಸ್ಟಿವಲನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಮ್ಮ ಮೇನ್ ಫೋಕಸ್ ಅದರ ಮೇಲೆ ಇರಲಿ ಸೊ ಹೋಗುವ ಬನ್ನಿ ಸೊ ಗೈಸ್ ಸ್ಟೇಜ್ ಪ್ರೋಗ್ರಾಮ್ ಇಲ್ಲಿ ಆಗ್ತಾ ಉಂಟು ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ನಾವಿಲ್ಲಿ ಮೇಯ್ನಾಗಿ ಬಂದಿರೋದೇ ಫುಡ್ ಫೆಸ್ಟಿಗೋಸ್ಕರ ಸೊ ಮೇನ್ ಫೋಕಸ್ ಫುಡ್ ಫೆಸ್ಟ್ ಮೇಲೆ ಹೋಗುವ ಬನ್ನಿ ಸೊ ಇಲ್ಲಿ ಬಂದಾಗನೇ ತುಂಬ ವೆರೈಟಿಯಾದ ಫುಡ್ಡಿನ ಅರೋಮ ನಮ್ಗೆ ಬರ್ತಾ ಉಂಟು ಫಾಲೋ ಮಾಡುವ ಹೋಗುವ ಸೊ ನಾವೀಗ ಫುಡ್ ಕೋರ್ಟಿನ ಲಾಸ್ಟಲ್ಲಿ ಇದ್ದೇವೆ ಎಂತ ಅಂತ ಹೇಳಿದರೆ ಎಲ್ಲ ನೋಡಿ ಬಂತು ಇಲ್ಲಿ ಯಾವ್ದು ನಮ್ಗೆ ಇಷ್ಟ ಆಯ್ತು ಅಂತೇಳಿ ಒಂದೊಂದಾಗಿ ಟ್ರೈ ಮಾಡುವ ಈಗ ಇಲ್ಲಿಂದ ನಾವು ಫುಲ್ ರಿಟರ್ನ್ ಹೋಗುವ ಆಚೆ ಫುಡ್ ಕೋರ್ಟಲ್ಲಿ ಸುಮಾರು ತುಂಬ ವೆರೈಟಿಯಲ್ಲಿ ಫುಡ್ ಉಂಟು ಎಂತೆಲ್ಲ ಉಂಟು ಅಂತೆಲ್ಲ ತೋರಿಸುವ ಮತ್ತು ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಕೆಲವನ್ನು ಟ್ರೈ ಮಾಡ್ತೇನೆ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂಥ ವೀಡಿಯೋ ಸಿಕ್ಲಿಕ್ಕೋಸ್ಕರ ಸೊ ಹೋಗುವ ನಮ್ಮ ಫುಡ್ ಟೇಸ್ಟನ್ನು ಸ್ಟಾರ್ಟ್ ಮಾಡುವ ಸೊ ನಮ್ಮ ಫುಡ್ ಜರ್ನಿಯನ್ನು ಫಸ್ಟ್ ಸ್ಟೆಪ್ ಲೈಮ್ ಸೋಡಾ ಲಾಸ್ಟ್ ಸ್ಟೆಪ್ ಆಗಬೇಕಿತ್ತು ಆದರೆ ಫಸ್ಟಲ್ಲಿ ತಗೊತಿದ್ದೇವೆ ಸೂಪರ್ ಅಂತ ಹೇಳ್ಬೋದು ಸೊ ಇದು 30 ರೂಪೀಸ್ ಸೊ ನನ್ನ ಇವತ್ತು ಬಜೆಟ್ 500 -30 ಹೋಗುವ ನೆಕ್ಸ್ಟ್ ಸ್ಟಾಪಿಗೆ ಇಲ್ಲಿ ತುಂಬ ವೆರೈಟಿಯಲ್ಲಿ ಫುಡ್ ಸ್ಟಾಲ್ಸ್ ಉಂಟು ಇದರಲ್ಲಿ ನಮಗೆ ಯಾವುದು ತುಂಬ ಐ ಕ್ಯಾಚಿಂಗ್ ಆಗಿರ್ತದೆ ಅದನ್ನು ನಾವು ವ್ಲಾಗ್ ಮಾಡುವಂಥ ಪ್ಲ್ಯಾನ್ ಮಾಡಿದ್ದೇವೆ
ಸೊ ನಾವೀಗ ಸ್ಪೆಷಲ್ ಫ್ರೈಸನ್ನು ಟ್ರೈ ಮಾಡಲಿಕ್ಕಿದ್ದೇವೆ, ನೋಡುವ. ಸೊ ಇದು ಚೀಸ್ ಫ್ರೈಸ್ ಅಂತೇಳಿ ಸ್ವಲ್ಪ ಹೊಸದಾಗಿ ಹೆಸರು ಬಂತು, ಅದನ್ನು ಟ್ರೈ ಮಾಡುವ ಅಂತ ತಗೊಂಡೆ. ಸಿಂಪಲ್ ಆಗಿ ಎಂತ ಇಲ್ಲ, ನಮ್ಮ ಫ್ರೆಂಚ್ ಫ್ರೈಸಿಗೆ ಟೊಮೆಟೊ ಸಾಸ್ ಹಾಗೆ ಮಯೋನೀಸ್ ಡಿಫ್ರೆಂಟ್ ಟೈಪ್ ಆಗಿ ಹಾಕಿಕೊಟ್ಟಿದ್ದಾರೆ. ಇದನ್ನೊಂದು ಟೇಸ್ಟ್ ನೋಡುವ. ಓಕೆ, ಸೊ ವ್ಲಾಗ್ ಮಾಡುವಾಗ ಒಂದು ತುಂಬ ಕಷ್ಟ, ಜನರು ನಮಗೆ ಕೋಆಪ್ರೇಟ್ ಮಾಡೋದಿಲ್ಲ, ಮಧ್ಯ ಮಧ್ಯದಲ್ಲಿ ಬರ್ತಾ ಇರ್ತಾರೆ, ಅಡ್ಜಸ್ಟ್ ಮಾಡಿ. ನಾನು ಸಿದ್ದೇನೆ ಇಲ್ಲಿ. ಸೊ ಈ ಫ್ರೆಂಚ್ ಫ್ರೈಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಟೇಸ್ಟ್ ವೈಸ್ ಒಳ್ಳೆದುಂಟು. ನಾವು ಈಗ ತಿಂತ ಮುಂದೆ ಹೋಗುವ. ಟೇಸ್ಟ್ ವೈಸ್ ತುಂಬ ಒಳ್ಳೆದುಂಟು, ಒಂದು ಟ್ರೈ ಮಾಡ್ಬೋದು ಒಂದು ಟೈಮ್ ಇದನ್ನು. ತುಂಬ ವೆರೈಟಿ ಕಾನ್ಸೆಪ್ಟನ್ನು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು ಹೇಳ್ಬೇಕಂತ ಹೇಳಿದರೆ. ಸೊ ಹಾಗೆ ಬೇರೆ ಎಂತ ಉಂಟು ಟ್ರೈ ಮಾಡು. ಈ ಟೈಮ್ ನಾನು ನನ್ನ ಕ್ಯಾಮರಾಮನ್ ಚೇಂಜ್ ಮಾಡಿದ್ದೇನೆ. ಅಂದರೆ ಕ್ಯಾಮರಾಮನ್ ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಅವ ಹೇಳಿದ್ದು ನಾನು ವೀಡಿಯೋ ಮಾಡ್ತೇನೆ ಅಂತೇಳಿ. ಸೊ ಅವನಿಗೆ ಕೊಟ್ಟೆ. ನಂಗೆ ತುಂಬ ಇಂಟ್ರೆಸ್ಟ್ ಆಯಿತು, ಒಳ್ಳೆ ಸಿನಿಮ್ಯಾಟಿಕಲ್ಲಿ ವೀಡಿಯೋ ತೆಗೆದಿದ್ದಾನೆ. ನನಗೆ ಇಂಥ ಒಂದು ಐಡಿಯಾ ಇದ್ದವ್ರು ಬೇಕಿತ್ತು. ಯಾಕಂತ ಹೇಳಿದರೆ ಹೀಗೆ ವೀಡಿಯೋ ಅಂತ ತೆಗೆದ್ರೆ ತುಂಬ ಚೆಂದಾಗಿ ಇದನ್ನು ಎಡಿಟ್ ಮಾಡ್ಬೋದು. ಆದ ಕಾರಣ ನಾನು ಈ ವಿಡಿಯೋದಲ್ಲಿ ಅವನಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಅವನ ಹೆಸರು ಧೀರಜ್ ಅಂತೇಳಿ. ಧೀರಜ್, ಥ್ಯಾಂಕ್ ಯು ವೆರಿ ಮಚ್. ನಾವು ಹೀಗೆ ಬೇರೆ ಬೇರೆ ಫುಡ್ಡನ್ನು ಫುಲ್ ನೋಡ್ತಾ ಹೋಯಿತು. ಇದನ್ನು ಟ್ರೈ ಮಾಡಲಿಲ್ಲ, ಯಾಕಂತ ಹೇಳಿದರೆ ಇದೆಲ್ಲ ಕಾಮನ್ ಆಗಿ ಸಿಕ್ಕೋ ಫುಡ್ ನಮಗೆ. ಅಂದರೆ ನಮಗೆ ನಾರ್ಮಲಾಗಿ ಬೀಚ್ ಸೈಡ್ ಸಿಕ್ಕುವಂಥದ್ದು, ಯಾವುದೊಂದು ಸಿಕ್ಕದಿರುವಂಥದ್ದು ಸ್ವಲ್ಪ ಸ್ಪೆಷಲಾಗಿ ಕಾಣುವಂಥದ್ದನ್ನು ನಾವು ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಇದನ್ನು ಈಗ ನೋಡಿ ನಂಗೆ ತುಂಬ ಆಸೆ ಆಗ್ತಾ ಉಂಟು. ಅದೇ ಬೇರೆ ಫುಡ್ಡನ್ನು ಟ್ರೈ ಮಾಡೋದು. ಸೊ ಫುಡ್ಡನ್ನು ನಾವು ಟ್ರೈ ಮಾಡಿ ಆಯಿತು. ಈಗ ಸ್ವಲ್ಪ ಬಾರಿಕೆ ಆಗ್ತಾ ಉಂಟು. ಅದಕ್ಕೆ ಈಚೆಲ್ಲ ನೋಡಿದೆ ಎಲ್ಲಿ ಅದೊಂದು ಇಂಥ ಜ್ಯೂಸನ್ನು ಸಿಗ್ತದೆ ಅಂತೇಳಿ. ಆಗ ನನಗೆ ನನ್ನ ಫ್ರೆಂಡೇ ಇಲ್ಲಿ ಸಿಕ್ಕಿದ, ಒಂದು ಒಳ್ಳೆಯ ಮಾಕ್ಟೇಲ್ ಸ್ಟಾಲನ್ನು ಹಾಕಿದ್ದಾನೆ. ಸೊ ಅದನ್ನು ನೋಡುವ ಬನ್ನಿ, ಎಂಥ ಸ್ಪೆಷಲ್ ಉಂಟು ಅಂತ ಹೇಳಿ ಕೇಳುವ. ಯಾವುದು ಉಂಟಲ್ಲ ಬೆಸ್ಟ್? ನಮ್ದು ಬೆಸ್ಟ್ ಇದು ಡಾರ್ಕ್ ನೈಟ್ ಅಂತ. ಡಾರ್ಕ್ ನೈಟ್, ಒಂದು ಡಾರ್ಕ್ ನೈಟ್. ನಾವೀಗ ನೋಡ್ಬೋದು ನಮ್ಮ ಡಾರ್ಕ್ ನೈಟ್ ರೆಡಿ ಆಗ್ತಾ ಉಂಟು. ಇದಕ್ಕೆ ಎಂತೆಂತ ಹಾಕಿದ್ದಾರೆ ಅಂತೇಳಿ ನಾವು ನೋಡ್ಬೋದು. ಸಿಂಪಲ್ಲಾಗಿ ಹೇಳೋದು ಅಂತ ಹೇಳಿದರೆ ಲೈಮ್ ಹಾಕಿದ್ದಾರೆ, ಹಾಗೆ ಬ್ಲ್ಯಾಕ್ ಕರೆಂಟ್ ಕ್ರಷ್ ಹಾಕಿದ್ದಾರೆ. ಅದನ್ನು ಫುಲ್ ಮಿಕ್ಸ್ ಮಾಡಿ ಅದಕ್ಕೆ ಐಸ್ ಕ್ಯೂಬ್ ಅಂತ ಹಾಕಿದ್ದಾರೆ. ಸೊ ಒಂದು ಮಾಕ್ಟೇಲ್ ಬಗ್ಗೆ ಎಂಥ ಸ್ಪೆಷಾಲಿಟಿ ಅಂತ ಹೇಳಿದರೆ, ಇದು ನಿಮಗೆ ತುಂಬ ಟೇಸ್ಟ್ ವೈಸ್ ನನಗೆ ಹೇಳೋದಂತ ಹೇಳಿದ್ರೆ ತುಂಬ ಇಷ್ಟ ಆಗ್ತದೆ. ಮತ್ತು ತುಂಬ ವೆರೈಟಿಯಲ್ ಕಂಟೆಂಟ್ ಅಂತ ಹೇಳಿದರೆ, ನಮಗೆ ಒಂದು ಮಾಕ್ಟೇಲ್ ಅಂತ ಹೇಳಿದರೆ 100 ಬಗ್ಗೆ ಡಿಫ್ರೆಂಟಾಗಿ ಒಂದೇ ಐಟಮ್ ಇಂದ 100 ಬಗ್ಗೆ ಮಾಡ್ಬೋದು. ಅಂದರೆ ಕೊಕೊಕೋಲಿಂದ ಡಿಫ್ರೆಂಟ್ ಟೈಪ್ಸ್ ಮಾಡ್ಬೋದು. ಇದನ್ನು ಟೇಸ್ಟ್ ಮಾಡುವ. ಸೊ ನಾನು ನೋಡಿ ಡಾರ್ಕ್ ನೈಟ್ ಅಲ್ಲ, ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತಲೇ ಹೇಳ್ಬೋದು. ಸೂಪರ್ ಅಂತ ಹೇಳ್ಬೋದು, ಪರ್ಫೆಕ್ಟ್ ಆಗಿದೆ ಎಲ್ಲ. ಒನ್ಸ್ ಮೋರ್ ಅಂತೇಳಿ ಇನ್ನೊಂದು ತಗೊಂಡು ಒಂದು ಮನಸ್ಸಾಗ್ತಾ ಉಂಟು ಇದನ್ನು ಖಾಲಿ ಮಾಡಿ. ಸೊ ಈಗ ಅವರ ಸ್ಟಾಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ. ಹಲೋ, ನಾವು ಫ್ಯೂಷನ್ ಬಾರ್ಟೆಂಡರ್ಸ್ ಅಂತ. ನಮ್ಮ ಇನ್ಸ್ಟಾ ID ಫ್ಯೂಷನ್ ಬಾರ್ಟೆಂಡರ್ಸ್ 1 ಅಂತ. ನಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕಿದ್ರೆ 8088501768 ಈ ನಂಬರ್ಗೆ ಕಾಲ್ ಮಾಡಿದರೆ 24/7 ಕಾಂಟ್ಯಾಕ್ಟಲ್ಲಿ ಇರ್ತೇವೆ. ನಿಮ್ಮ ಯಾವುದೇ ಇವೆಂಟ್ಗೆ ಆದರೆ, ಮ್ಯಾರೇಜ್ ಅಥವಾ ಬರ್ತ್ಡೇ ಪಾರ್ಟೀಸ್, ಯಾವುದೇ ಇವೆಂಟ್ಗೆ ನಮ್ಮದು ಬಾರ್ ಕೌಂಟ್ರ್ ಎಲ್ಲ ಫುಲ್ ಇವೆಂಟೇ ನಾವು ಮಾಡ್ತೇವೆ. ಈ ಫೆಸ್ಟ್ ಒಂದು ಫುಡ್ಡಿಸಿಗೆ ಪರ್ಫೆಕ್ಟ್ ಹೆವೆನ್ ಅಂತ ಹೇಳ್ಬೋದು. ಇದನ್ನು ನೀವು ಎಲ್ಲಿಯಾದರೂ ಮಿಸ್ ಮಾಡಿದರೆ, ನಮ್ಮ ಬರುವ ಡಿಸೆಂಬರ್ 27 ಮತ್ತು 31 ತನಕ ಮಲ್ಪೆ ಫುಡ್ ಫೆಸ್ಟ್ ನಡೀತಾ. ನಾವು ಈಗ ಮಾಕ್ಟೇಲ್ ಟ್ರೈ ಮಾಡಿ ಆಯಿತು, ಆಚೆ ತುಂಬ ವೆರೈಟಿಯಲ್ಲಿ ಫುಡ್ ಟ್ರೈ ಮಾಡಿ ಆಯಿತು. ಈಗ ಸೊ ಮೋಮೋಸ್ ಒಂದು ತಿನ್ನುವಂಥ ಮನಸ್ಸಾಯಿತು. ಹಾಗೀಚೆ ಬಂದ್ವಿ. ನೋಡುವಾಗ ದೂರದಿಂದ ನೋಡಿದರೆ ಯಾರೋ ಒಬ್ಬ ಇದ್ದಾಗ ಕಾಣ್ತು, ಹತ್ತಿರ ಬಂದು ನೋಡಿದರೆ ನಮ್ಮ ಗೆಳೆಯ ಮಿತ್ರ ಅಂತ ಗೊತ್ತಾಯಿತು. ಸೊ ಅವರ ಒಂದು ಸ್ಟಾಲಲ್ಲಿ ಒಂದು ಮೋಮೋಸನ್ನು ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ನಾವು ಒಂದು ಸ್ಪೆಷಲ್ ಆಫರ್ ತಂದಿದ್ದೇವೆ, ಅದು ಕಾಂಬೋ ಉಂಟು ನಮ್ಮದು ಕೊಲಾಬ್ರೇಷನ್ ಆಗಿ. ಕಾಂಬೋಸಲ್ಲಿ ಎಂತ ಬರ್ತದೆ ಅಂದರೆ, ವರ್ಜಿನ್ ಮೊಹಿತೋ ಇದೆ, ವರ್ಜಿನ್ ಮೊಹಿತೋ ಮತ್ತು ಬ್ಲೂ ಕೊರಾಕೋ. ಅದರಲ್ಲಿ ನಿಮಗೆ ಆಪ್ಷನ್ಸ್ ಉಂಟು, ಚಾಯ್ಸ್ ಯಾವುದಾದ್ರೂ ಒಂದು. ಪ್ಲಸ್ ನಿಮಗೆ ಸ್ಟೀಮ್ಡ್ ಮೋಮೋಸ್ ಉಂಟು, ಸ್ಟೀಮ್ ಚಿಕನ್ ಮೋಮೋಸ್. ಅದರ ಪ್ರೈಸ್ ಬಂದು 150 ರುಪೀಸ್. ಪ್ಲಸ್ ನಿಮಗೆ ಇದಿದೆ ಸ್ಟ್ರಾಬೆರಿ ಕಿಕ್ ಮತ್ತು ಗ್ರೀನ್ ವ್ಯಾಲಿ ಅಥವಾ ಬಬ್ಲಿ ಮೆಲನ್ ಇದೆ. ಪ್ಲಸ್ ನಿಮಗೆ ಪೆರಿ ಫ್ರೆಂಚ್ ಫ್ರೈಸ್ ಇದೆ. ಪೆರಿ ಫ್ರೆಂಚ್ ಫ್ರೈಸ್ ಬಂದುಬಿಟ್ಟು 150. ಇದು ಕಾಂಬೋ, ಇದರಲ್ಲಿ ಯಾವುದು ನಿಮಗೆ ಚಾಯ್ಸ್ ಮಾಡಬೇಕು, ನಿಮ್ಮದು ಚಾಯ್ಸ್. ಸೊ 150 ರುಪೀಸ್ ಬರ್ತದೆ. ಸೊ ದಟ್ ಈಸ್ ದ ಸ್ಪೆಷಲ್ ಕಾಂಬೋ. ಅದರಲ್ಲಿ ನಿಮಗೆ ಎಂಥಾದ್ರು ಆಲ್ಟ್ರೇಷನ್ ಮಾಡಲಿಕ್ಕಿದ್ರೆ ಮಾಡ್ಬೋದು. ಫ್ರೈಡ್ ಬೇಕಾದರೆ ಫ್ರೈಡ್, ಪೆರಿ ಬೇಕಾದರೆ ಪೆರಿ. So that is the combo offer of our stall here. So yeah, thank you.
ಮತ್ತು ನಾವು ಪುನಃ ಬಂದದ್ದು ಒಂದು ಮಾಕ್ಟೇಲ್ ಶಾಪಿಗೆ. ಇದೆಂತ ಅಂತ ಹೇಳಿದರೆ ನಮ್ಮದು ಮತ್ತು ಮಾಕ್ಟೇಲ್ ಅಂತೂ ತುಂಬ ದೊಡ್ಡ ಲವ್ ಸ್ಟೋರಿ, ಅದು ನೆವರ್ ಎಂಡಿಂಗ್ ಲವ್ ಸ್ಟೋರಿ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ಲಾಸ್ಟ್ ಎಲ್ಲಿ ಆಚೆ ಈಚೆ ಹೋಗಿ ಸಹ ಲಾಸ್ಟಿಗೆ ಬರೋದು ಇಲ್ಲಿಗೆ. ಇದೊಂದು ಡಿಫ್ರೆಂಟ್ ಕ್ರೇಜ್, ಡಿಫ್ರೆಂಟ್ ಟೇಸ್ಟನ್ನು ಟ್ರೈ ಮಾಡಲಿಕ್ಕೆ. ಸೊ ನಾನೀಗ ತಗೊಂಡದ್ದು ಎಂಥದ್ದು ಹೆಸರು ಹೇಳಿದ್ರು ಮಾರೆ, ಎಂಥ ವರ್ಜಿನ್ ಪೆನಕೊಂಡ ಅಂತೆ. ಸೊ ಎಂಥ ಪೆನಕೊಂಡ ನೋಡುವ, ಟೇಸ್ಟ್ ಮಾಡುವ, ಯಾಕಂದ್ರೆ ಮೇಯ್ನ್ ಟೇಸ್ಟ್ ಇಂಪಾರ್ಟೆಂಟ್. ಇದೊಂದು ವೀಡಿಯೋ ಅಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್, ಯಾಕಂತೇಳಿ ಇದನ್ನು ಮಾಡೋದೇ ಒಂದು ಡಿಫ್ರೆಂಟ್ ಆಗಿರ್ತದೆ. ಸೊ ಇದನ್ನು ಟೇಸ್ಟ್ ಮಾಡುವ ಬನ್ನಿ. ಸೊ ಮೊಮೋಸ್ ಮತ್ತು ವರ್ಜಿನ್ ಪೆನಕೊಂಡ, ಓಕೆ, ನೇಮ್ ಸ್ವಲ್ಪ ನಂಗೆ ಕಷ್ಟ ಆಗ್ತಾ ಉಂಟು. ನನ್ನ ಮಾಕ್ಟೇಲ್ ರೆಡಿ ಆಗಿದೆ, ಇದನ್ನು ಟೇಸ್ಟ್ ಮಾಡುವ ಮತ್ತು ರಿವ್ಯೂ ಮಾಡುವ. ಇದು ಪರ್ಫೆಕ್ಟಾಗಿ ಉಂಟು. ನಿಮ್ಗೆ ಎಂತ ಅಂತ ಹೇಳಿದರೆ ಸ್ವಲ್ಪ ಮಿಲ್ಕ್ ಶೇಕ್ ಆಗೋ ಫೀಲ್ಸು ಉಂಟು, ಪ್ಲಸ್ ಕಾಕ್ಟೇಲ್ ವೈಬ್ಸು ಉಂಟು. ಇದೊಂದು ಮಸ್ಟ್ ಟ್ರೈ. ನೆಕ್ಸ್ಟ್ ಮೊಮೋಸನ್ನು ಟ್ರೈ ಮಾಡಲೇಬೇಕು. ಈ ಮೊಮೋಸ್ಗೋಸ್ಕರ ನಾನು ಬಂದದಿಲ್ಲಿ. ವಾವ್. ಸೊ ಅವ್ರು ಹೇಳಿದಾಗೆ ಹೈಜಿನಿಕನ್ನು ಮೇಂಟೈನ್ ಮಾಡಿದ್ದಾರೆ, ಪ್ಲಸ್ ಸೂಪರಾಗಿ ಉಂಟು. ನೀವೆಲ್ಲಾದ್ರೂ ಬಂದರೆ ಒಂದು ಟ್ರೈ ಮಾಡಲೇಬೇಕು. ಎಸ್, ಸೊ ನೆಕ್ಸ್ಟ್ ಬೇರೆ ಕಡೆ ಹೋಗುವ. ಥ್ಯಾಂಕ್ ಯು. ನಮ್ಮ ಶಾಪ್ ನೇಮ್ ದ ಮಾಕ್ ಲ್ಯಾಬ್ ಅಂತ. ನಮ್ಮದು ಇನ್ನೊಂದು ಬ್ರಾಂಚ್ ಇದೆ, ಅದು ಫೈರ್ ಬಕ್ಸ್ ಅಂತ. ಯಾವುದೇ ಮಾಕ್ಟೇಲ್ ಇವೆಂಟ್ ಇದ್ದರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಇನ್ಸ್ಟಾಗ್ರಾಮ್ ID ಇನ್ಸ್ಟಾಗ್ರಾಮಲ್ಲಿದೆ, ಫೈರ್ ಬಕ್ಸ್ ಅಂತ, ಚೆಕ್ ಮಾಡಿ. ಥ್ಯಾಂಕ್ ಯು. ಸೊ ಇವತ್ತು ಹೊಟ್ಟೆ ಫುಲ್ಲಾಗಿದೆ, ಆದ ಕಾರಣ ಇಂಥ ವ್ಲಾಗ್ ಮಾಡಲಿಕ್ಕೆ ಇನ್ನೂ ಜಾಸ್ತಿ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಆದ ಕಾರಣ ನನಗೆ ಫುಲ್ ವೈಬ್ ಇತ್ತು. ರಾತ್ರಿ ಈಗ 12 ಗಂಟೆ ಆಗಿದೆ. ಸೊ ಆದ ಕಾರಣ ನೆಕ್ಸ್ಟ್ ದಿನ ಬರೋ ಪ್ಲ್ಯಾನನ್ಸ್ ನಾನು ಮಾಡಿದ್ದೇನೆ. ನೆಕ್ಸ್ಟ್ ದಿನ ಬರಲಿಕ್ಕೆ ಆಗ್ತದೆ ನೋಡುವ, ಬರಲಿಕ್ಕಾದರೆ ಇದರ ಪಾರ್ಟ್ 2 ಅನ್ನು ಮಾಡ್ತೇನೆ. ಸೊ ಇಷ್ಟಂಗೆ ನೀವು ನೋಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೋಸ್ಕರ ಈಗ ಯಾರು ಇಷ್ಟೊಂದು ನಿಂತಿದ್ದೀರಿ, ನಿಮಗೋಸ್ಕರ ನಾನು BTS ಅನ್ನು ಇಟ್ಟಿದ್ದೇನೆ. ಸೊ ಅದನ್ನು ನೋಡಿ ಎಂಜಾಯ್ ಮಾಡಿ. ಇದೇ ಅಪ್ಕಮಿಂಗ್ 27 ಡಿಸೆಂಬರಿಂದ 31 ತನಕ ಮಲ್ಪೆ ಫುಡ್ ಫೆಸ್ಟಿವಲ್ ಆಗ್ತಾ ಉಂಟು, ಅದನ್ನು ಟ್ರೈ ಮಾಡ್ಬೋದು. ಸೊ ಮೀಟ್ ಆಗುವ ಅಲ್ಲಿ. ಸೊ ಫುಡ್ ನಾವು ಟ್ರೈ ಮಾಡಿ ಆಯಿತು. ಸ್ವಲ್ಪ ಈಗ ಸೊ ಇಲ್ಲಿ ನಮಗೆ ತುಂಬ ವೆರೈಟಿಯಲ್ಲಿ ಸ್ಟಾಲ್ಸ್ ಉಂಟು. ನಾವು ತುಂಬ ಯೂನಿಕ್ ಆಗಿ ಮತ್ತು ನಮಗೆ ಇಷ್ಟವಾದ ಸ್ಟಾಲ್ಸನ್ನು ಮಾತ್ರ ಒಂದು ಬ್ಲಾಗ್ ಮಾಡುವ ಅಂತೇಳಿ. ತುಂಬ ವೆರೈಟಿಯಲ್ಲಿ ಇಲ್ಲಿ ನೀವು ನೋಡ್ಬೋದು ಫುಡ್ ಐಟಮ್ಸ್. ಟ್ವಿಸ್ಟರ್ಸ್ ಆಗಿರ್ಬೋದು, ಅಲ್ಲಿ ಸ್ಯಾಂಡ್ವಿಚ್ ಆಗಿರ್ಬೋದು, ಬರ್ಗರ್ಸ್, ತುಂಬ ಫುಡ್ ಲವರ್ಸಿಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ಬೋದು. ಸೊ ನಮ್ಮ ತುಳುನಾಡು ಸ್ಪೆಷಲ್ ಆದ ಕೋರೊಟ್ಟೆ ಆಗಿರ್ಬೋದು, ನೀರು ದೋಸೆ, ಇದನ್ನೆಲ್ಲ ಇಲ್ಲಿ ತುಂಬ ವೆರೈಟಿಯಲ್ಲಿ ಸರ್ವ್ ಮಾಡ್ತಿದ್ದಾರೆ.